ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, ಮಾಧ್ಯಮದ ಸ್ನೇಹಿತರು ನನ್ನ ಜೊತೆ ಮಾತಾಡಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ತದ, ಆ ಮಾಧ್ಯಮದೊಳಗೆ ಸಂಜೀವ್ ಕುಮಾರ್ ಉದ್ಯಮಿ ಅಂಥೇಳಿ ಮಾಧ್ಯಮದವ್ರು ಬರೀಲತ್ತಾರ. ನಾನು ಬಸವ ಕಲ್ಯಾಣಕ್ಕೆ ಬಂದು 5 ವರ್ಷ ಆಯಿತು. ನನ್ನ ದೃಷ್ಟಿಕೋನದೊಳಗೆ ಒಬ್ಬ ಜಸ್ಟ್ ಲೈಕ್ ಮೀಟ್ರ್ ಬಡ್ಡಿ ಮಾಡ್ತಾರಲ್ಲ, ಮೀಟ್ರದ ಬಡ್ಡಿ ದಂಧೆ ಕೋರವ. ಯಾವತ್ತು ನನ್ನ ಜೊತೆ ಓಡಾಡ್ಲತ್ತಾನೋ ನನ್ನ ಹೆಸರು ಹೇಳ್ಕೊಂಡು ಕಾಂಟ್ರಾಕ್ಟರ್ಗಳು ಬಲ್ಲಿ, ಅಧಿಕಾರಿಗಳು ಬಲ್ಲಿ ದುಡ್ಡು ವಸೂಲಿ ಮಾಡಿ ಹುಲ್ಸೂರು ಪೆಟ್ರೋಲ್ ಪಂಪ್ ಖರೀದಿ ಮಾಡಿದನು. ಇವತ್ತು ಅವ ಏನಾರೇ ಆಸ್ತಿ ಖರೀದಿ ಮಾಡ್ಯಾನಪ್ಪ ಅಂದ್ರೆ ಬಹುತೇಕ 90% ಆಸ್ತಿ ಖರೀದಿ ಮಾಡಿದ್ದು ನನ್ನ ಹೆಸರು ಹೇಳ್ಕೊಂಡು ಇವತ್ತು ಆಸ್ತಿ ಖರೀದಿ ಮಾಡಿದ್ದು. ಇವತ್ತು ನಾನು ಅವನಿಗೆ ಮೋಸ ಮಾಡಿನಂತ ಅವನು ಹೇಳ್ತಾನೆ. ನಾನು 99 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಂತ ಹೇಳಿ ನನ್ನ ಮೇಲೆ ಚೆಕ್ ಬೌನ್ಸ್ ಕೇಸ್ ಅವನು ಮಾಡ್ಯಾನ. ನಾನು 2024 ಅಕ್ಟೋಬರ್ ತಿಂಗಳದೊಳಗೆ 16ನೇ ತಾರೀಕು ಅಕ್ಟೋಬರ್ 2024 ಇಡೀ ಮಾಧ್ಯಮದ ಎದುರು ಬಂದು ಅವನ ಜೊತೆ ಯಾವುದು ನನ್ನ ಹಣದ ವ್ಯವಹಾರ ಇಲ್ಲ, ನಾವು ನೀವು 1 ರೂಪಾಯಿ ಕೊಡೋವಿಲ್ಲ ಅಂತ ಹೇಳಿದ ದಾಖಲೆ ಕೊಡ್ತೀನಿ. ನಾನು ಕೋರ್ಟಿಗೆ ದಾಖಲೆ ಕೊಡ್ತೀನಿ, ಮಾಧ್ಯಮದವ್ರಿಗೆ ಕೊಡ್ತೀನಿ. ಈಗ 1 ವರ್ಷ ಆಗಿ 3 ತಿಂಗಳ ತನಕ ಯಾಕೆ ನೀನು ವೇಟ್ ಮಾಡ್ದಿ? ಹಾಕ್ಬೋದಾಗಿತ್ತಲ್ಲ. ನಾನು ಅವತ್ತೇ ಹೇಳೀನಿ, ನಿನ್ನ ಜೊತೆ ಯಾವುದು ದುಡ್ಡಿನ ವ್ಯವಹಾರ ಇಲ್ಲ. ಇವತ್ತು ನೀ ಏನಾರೇ ಜೀವನ ಮಾಡ್ಲತ್ತಿದಿ ಅಂದ್ರೆ ಶರಣು ಸಲಗರ್ ಕಾರಣಕ್ಕೆ ನನ್ನ ಜೊತೆ ಓಡಾಡಿ ದುಡ್ಡು ಮಾಡಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಮೋಸ ಮಾಡಿ ಎಷ್ಟೋ ಅಧಿಕಾರಿಗಳು ಸರ್ ನಿಮ್ಮ ಹೆಸರು ಹೇಳಿ ದುಡ್ಡು ತೊಗೊಂಡಂತೇಳಿ ಇವತ್ತಿಗೆ ಭೀ ನನಗೆ ಬಂದು ಹೇಳ್ತಾರೆ. ಆ ವ್ಯಕ್ತಿಯೊಬ್ಬ ಎಂಥ ಮೋಸಗಾರ ಅಂತಕ್ಕಂಥದ್ದು ಇಡೀ ಬಸವ ಕಲ್ಯಾಣ ಜನರಿಗೆ ಗೊತ್ತದ. ಆಮೇಲೆ ಆ ವ್ಯಕ್ತಿ ನೋಡ್ರಿ ಇವತ್ತು ನನಗೆ ಲೋಫರ್ ಅಂತ ಹೇಳಿ ಮಾತಾಡ್ತಾನ. ಅವನು ತಂದೆ ಮೇಲೆ ಕೈ ಮಾಡೋನವನು. ಇವತ್ತು ಬಸವ ಕಲ್ಯಾಣದೊಳಗೆ ಅವನು ಚುನಾವಣೆಗೆ ನಿಂತಾನ. 1 2 3 ಸಲ 4 ಸಲ ಚುನಾವಣೆಗೆ ನಿಂತಾನ. ಆ 400 ಜನ ದೇವಸ್ಥಾನದ ಎಲೆಕ್ಷನ್ 1 ಸಲನೂ ಜನ ಅವನಿಗೆ ಗೆದ್ಸಿಲ್ಲ. ಅಂತ ಒಬ್ಬ ನೀಚ ವ್ಯಕ್ತಿ ಇವತ್ತು ನನ್ನ ಮೇಲೆ ಆರೋಪ ಮಾಡ್ಯಾನ. ನನಗೇನೂ ಬೇಜಾರಿಲ್ಲ, ಯಾಕಂದ್ರೆ ಶರಣು ಸಲಗರ ವ್ಯಕ್ತಿತ್ವದ ಕಾರಣಕ್ಕಾಗಿ ಇವತ್ತು ಬಸವ ಕಲ್ಯಾಣ ಜನ ನನಗೆ 2 ಸಲ ಶಾಸಕ ಮಾಡ್ಯಾರ. ನನ್ನ ಬಲ್ಲೇನು ಆಸ್ತಿ ಇಲ್ಲ, ನನ್ನ ಬಲ್ಲೇನು ಅಂತಸ್ತಿಲ್ಲ, ಏನೂ ಇಲ್ಲ ನನ್ನ ಕಡೆ. ಜನ ನನಗೆ 99 ಲಕ್ಷ ರೂಪಾಯಿ ತಗೊಂಡಿನ ಸತ್ಯನಾ ಸರ್? ಅದು ಏನು ಅಂತ ಕ್ಲಾರಿಫಿಕೇಶನ್. ಅವ ನನ್ನ ಸಮೀಪ ಇರೋದ್ರಿಂದ ನನ್ನ ಎಲ್ಲಾ ಲೆಟರ್ ಪ್ಯಾಡ್ಗಳು ಬ್ಲ್ಯಾಂಕ್ ಸೈನ್ ಮಾಡಿ ಅವನ ಹತ್ರ ನಾನು ಕೊಡ್ತಿದ್ದ. ನನ್ನ ಸಮೀಪ ಇರೋದ್ರಿಂದ ನನ್ನ ಎಲ್ಲಾ ಚೆಕ್ಗಳ ಮೇಲೆ ಬ್ಲ್ಯಾಂಕ್ ಸೈನ್ ಮಾಡಿ ಅವನ ಹತ್ರ ಇಡ್ತಿದ್ದ. ನಾನು ಅವತ್ತೇ ಕಂಪ್ಲೇಂಟ್ನು ಕೊಟ್ಟಿನಿ. ನಾನು ಇವ ನನ್ನ ದುರುಪಯೋಗ ಮಾಡ್ಕೋಬಹುದು ಅಂತ ಹೇಳಿ SP ಅವ್ರಿಗೆ ಸ್ವತಃ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿನಿ. ಒಂದು ವೇಳೆ ಹೌದು ಅವನ ಜೊತೆ ನಾನು ಹಣದ ವ್ಯವಹಾರ ಮಾಡಿದ್ದ, ನಾ ಬ್ಲ್ಯಾಂಕ್ ಚೆಕ್ ಅವನಿಗೆ ಒಂದು ವೇಳೆ ಕೊಡ್ತಿದ್ದಪ್ಪ ಅಂದ್ರೆ ನನ್ನ ಎಲೆಕ್ಷನ್ ಅಕೌಂಟ್ ನಾನು ಬಳಸ್ತೀನ. ನಾನು ಆ ಎಲೆಕ್ಷನ್ ಸಂಬಂಧಪಟ್ಟಂತ ತೆಗೆದಂತ ಅಕೌಂಟ್ ಅದು. ಚುನಾವಣೆ ಆದ ಮೂಲಕ ಅಕೌಂಟ್ ಕ್ಲೋಸ್ ಆಯ್ತು. ಕ್ಲೋಸ್ ಯಾರು ಮಾಡ್ಸ್ಯಾರ? ಅವನೇ ಮಾಡ್ಸ್ಯಾನ. ಕ್ಲೋಸ್ ಮಾಡಿಸಿದ್ದು ಅವನೇ, ಓಪನ್ ಮಾಡಿಸಿದ್ದು ಅವನೇ, ಮತ್ತೀಗ ತಿರುಗಿ ಚೆಕ್ ಬೌನ್ಸ್ ಕೇಸ್ ಹಾಕೋನು ಅವನೇ. ಹಾಗಾಗಿ ಬಸವ ಕಲ್ಯಾಣದ ಜನರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಮಸ್ತ ಎಲ್ಲ ಮಹಾಜನತೆಗೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಅದ. ಅದಕ್ಕೆ ಮಾಧ್ಯಮದ ಮುಖಾಂತರ ನಾನು ಹೇಳ್ತೇನೆ, ಅವನು 100ಕ್ಕೆ 100 ನನಗೆ ಚೀಟಿಂಗ್ ಮಾಡ್ತಕ್ಕಂಥ ಕೆಲಸ ಇದು, ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡ್ಯಾನ. 100ಕ್ಕೆ 100 ಅವನಿಗೆ ಕಾನೂನಿನ ಶಿಕ್ಷೆ 100ಕ್ಕೆ 100 ಆಗ್ತದೆ. ನಾನು ಯಾವುದೇ ರೀತಿ ಜೀವ ಬೆದರಿಕೆ ಅವನಿಗೆ ಹಾಕಿಲ್ಲ. ನಾನು ಜೀವ ಬೆದರಿಕೆ ಹಾಕ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ. ನಾನು ರೌಡಿಸಮ್ ಮಾಡೋನಾಗಲಿ, ಜೀವ ಬೆದರಿಕೆ ಹಾಕೋ ಆಗಲಿ ಅಂತ ವ್ಯಕ್ತಿ ಇದ್ದಂದ್ರೆ ನನಗೆ ಜನ 2 ಸಲ ಶಾಸಕ ಮಾಡ್ತೀರಾ? ಅವ್ರು ಬ್ಲ್ಯಾಕ್ ಮೇಲ್ ಮಾಡೋದು, ಗೊತ್ತಾಲಾರ್ದಂಗ ನಮಗ ಏನೋ ಮಾತಾಡೋದು, ರೆಕಾರ್ಡಿಂಗ್ ಮಾಡ್ಕೊಂಬೋದು, ಅದೇ ಸಮಾಜ ಜಾಲತಾಣದೊಳಗೆ ಬಿಡೋದು. ಆ ನೀಚ ಬುದ್ಧಿ ವ್ಯಕ್ತಿತ್ವ ಅವನು ಬಿಡಬೇಕವ. ಯಾಕಂದ್ರೆ ಇಡೀ ಸಮಾಜಕ್ಕೆ ಗೊತ್ತದ ಅವನೊಬ್ಬ ಎಂಥ ವ್ಯಕ್ತಿ ಅಂತ ಹೇಳೋ ಜೊತೆ ಇಲ್ಲ. ನಾನು ಜನ ಅವನಿಗೆ ಅವ ಆಸ್ತಿ ಅಲ್ಲ ಅವನ ಜೊತೆ, ಅವನ ಹಿಂದೆ ಯಾರ್ಯಾರ ಅಂತಕ್ಕಂಥದ್ದು ನಾನು ಮುಂದಿನ ದಿನದೊಳಗೆ ನಾನು ಬಯಲು ಮಾಡ್ತೀನಿ. ಮತ್ತೆ ನಮ್ಮ ಪಾರ್ಟಿದವ್ರೆ ಒಬ್ಬರು ಪ್ರಮುಖ ವ್ಯಕ್ತಿ ಇರೋ ಅವನ ಜೊತೆ, ನಮ್ಮ ಪಾರ್ಟಿದವ್ರೆ ಪ್ರಮುಖವಾಗಿ, ನಮ್ಮ ಪಕ್ಷದವ್ರು. ಬೇರೆ ಪಾರ್ಟಿದವ್ರನ್ನ ಅವನ ಜೊತೆ ಆಕ್ಟ್ ಮಾಡ್ಲತ್ತಾರ. ಶರಣು ಸಲಗರ್ದು ಮಾನ ಹರಾಜಾಗಬೇಕು, ಶರಣು ಸಲಗರ್ ಜನಪ್ರಿಯತೆ ಕಡಿಮೆ ಆಗ್ಬೇಕಂತೇಳಿ ನಮ್ಮ ಪಕ್ಷದ ಒಬ್ಬ ಮುಖಂಡರು, ಪ್ರಭಾವಿ ಮುಖಂಡರು, ಅದು ಸಮಯ ಬಂದಾಗ ನಮ್ಮ ಪ್ರಮುಖರಿಗೆ ನಾನು ಹೇಳ್ತೀನಿ, ಆ ವ್ಯಕ್ತಿ ಯಾವ ರೀತಿ ಅವನ ಹಿಂದೆ ಆಕ್ಟ್ ಮಾಡ್ಲತ್ತಾನ, ಶರಣು ಸಲಗರ್ ಯಾವ ರೀತಿ ತೊಂದರೆ ಕೊಡಬೇಕು, ಶರಣು ಸಲಗರ್ ಯಾವ ರೀತಿ ಜನಪ್ರಿಯತೆ ಇಲ್ಲಿ ಕಡಿಮೆ ಆಗ್ಬೇಕು, ಪಾರ್ಟಿದೊಳಗೆ ಕಡಿಮೆ ಮಾಡ್ಬೇಕಂತ ಹೇಳಿ ಮಾಡ್ಲತ್ತಾರಲ್ಲ. ನನಗೆ ವಿಶ್ವಾಸದ, ನಾ ಯಾರಿಗೂ ಕೂಡ ಆ ರೀತಿ ಇವತ್ತಿಗೂ ಮಾಡಿಲ್ಲ. ನಾ ಇವತ್ತಿಗೂ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟದೊಳಗಿದ್ದೀನಿ. ನಾನು
ಒಂದ್ ವೇಳೆ ಇವನಿಗೆ ಏನಾದ್ರೆ ನಾನು ಮೋಸ ಮಾಡ್ತಿದ್ದ ನಾನು ಅಂದ್ರೆ ಇನ್ನೊಬ್ಬರಿಗೆ ಯಾರಿಗೋ ಮಾಡ್ತಿದ್ದ, ಇವನಿಗೆ ನಾನು ತೊಂದರೆ ಕೊಡ್ತಿದ್ದಂದ್ರೆ ಮತ್ತೊಬ್ಬರಿಗೆ ಯಾರಿಗೋ ತೊಂದರೆ ಕೊಡ್ತಿದ್ದ. ನಾನು ಈಗಾಗಲೇ ಕೋರ್ಟಿನ ಮೊರೆ ಹೋಗಿನ, ನನ್ನ ಮೇಲ FIR ಆಗ್ಯದ ಅಂತೇಳಿ ನನಗೆ ಮಾಹಿತಿ ಬಂದದ. ನಾನು 100ಕ್ಕೆ 100 ಇದ್ರೊಳಗೆ 100% ಪರಿಶುದ್ಧ ಇದ್ದೀನಿ. ನಾನು ಯಾರಿಗೆ ಮೋಸ ಆಗಲಿ, ಈ ರೀತಿ ಕೆಟ್ಟ ಕೆಲಸ ಮಾಡ್ತಕ್ಕಂಥದ್ದು ನಾನು 2ನೇ ಬಾರಿ ಶಾಸಕ. ನನಗೆ ಗೊತ್ತದ ಯಾವ ರೀತಿ ಬದುಕಬೇಕು, ಈ ಸಮಾಜದೊಳಗೆ ಯಾವ ರೀತಿ ಜೀವನ ಮಾಡಬೇಕು, ಇನ್ನೂ ಸಾಕಷ್ಟು ಗುರಿ ಇಟ್ಕೊಂಡು ಬದುಕ್ತಕ್ಕಂಥವನು ನಾನು. ಈ ರೀತಿ ನನ್ನ ಜೀವಮಾನದೊಳಗೆ ಗೊತ್ತಿಲ್ಲ. ಯಾರಿಗೆ 10 ರೂಪಾಯಿ ಯಾರಿಗೆ ವಂಚನೆ ಮಾಡಿದ್ ನನಗೆ ಗೊತ್ತಿಲ್ಲ. ಅವ ವಂಚನೆ ಮಾಡಿದ 1000 ಉದಾಹರಣೆಗಳು ನಿಮ್ಗೆ ಎವಿಡೆನ್ಸ್ಗೆ ಸಾಥ್ ನಾನು ಕೊಡ್ಬೋದು. ನೀನು ಹೇಳ್ತಿದಂದ್ರ 1.5 ವರ್ಷ ಯಾಕೆ ನೀನು ಕುಂತಿ, ಅಥವಾ ನೀನು ನನಗೆ ದುಡ್ಡು ಕೊಟ್ಟಿದಂದ್ರೆ 99 lakhs ಹೆಂಗೆ ಕೊಟ್ಟಿ? ಇದನ್ನು ಬಹಳ ವಿಚಿತ್ರ ಅದಲ್ಲ. 99 ಲಕ್ಷ ಹೆಂಗ್? ಅಥವಾ 1 ಕೋಟಿ ಇರಬೇಕಾಗಿತ್ತದು, ಅಥವಾ 50 ಲಕ್ಷ ಇರಬೇಕಾಗಿತ್ತು. ಹೋಲಿ, ನೀ ಕೊಟ್ಟೆ ಅಂದ್ರೆ 99 ಲಕ್ಷ ರೂಪಾಯಿ ಎಲ್ಲಿಂದ ತಂದಿ ನೀನು? ಅಷ್ಟು ದೊಡ್ಡವನ ನೀನು? ಇವತ್ತು ಮಾಧ್ಯಮದವ್ರು ಉದ್ಯಮಿ ಅಂತ ಹೇಳಿ ಬರೀಲತ್ತಾರ. ಅವನೊಂದು ಫೈನಾನ್ಸ್ ಅದ, ಮೀಟರ್ ಬಡ್ಡಿ ಫೈನಾನ್ಸ್, 10/20 ಮೀಟರ್ ಬಡ್ಡಿ ಫೈನಾನ್ಸ್ ನಡೆಸ್ತಕ್ಕಂಥ ವ್ಯಕ್ತಿ ಅವ. ಯಾರೇ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಹೋಗಿ ಜನರಿಗೆ ದುಡ್ಡು ಉಸ್ಲಿ ಮಾಡ್ತಾನೆ ಅಂತ ವ್ಯಕ್ತಿ. ಆ ದುಡ್ಡಿನ ಮೇಲೆ ಅಷ್ಟು ಅವನಿಗೆ ದುಷ್ಟ ಪ್ರೇಮ. ಹಾಗಾಗಿ ನನಗೆ ಕಾನೂನಿನ ಮೇಲೆ ವಿಶ್ವಾಸ ಅದ. ನಾನು 100ಕ್ಕೆ 100 24 ಕ್ಯಾರೆಟ್ ಗೋಲ್ಡ್ ಇದ್ದೀನಿ ಅಂತ ಹೇಳಿ ನನಗೆ ವಿಶ್ವಾಸ ಅದ. ಯಾಕಂದ್ರೆ ನಾ ಒಂದು ವೇಳೆ ಯಾರಿಗಾರೆ ಆ ರೀತಿ ಮಾಡಿದಂದ್ರೆ ನಾ ಹೋಗಿ ಅವರಿಗೆ ಕೈ ಜೋಡಿಸಿ ಕ್ಷಮೆ ಕೇಳ್ತಕ್ಕಂಥ ವ್ಯಕ್ತಿತ್ವ ನಾನು. ಯಾವುದು ಹಣದ ವ್ಯವಹಾರ ನನ್ನ ಜೊತೆ ಅವನ ಜೊತೆ ಆಗಿಲ್ಲ ಅಂತಕ್ಕಂಥದ್ದು ನಾನೇ ನಿಮ್ಗೆ ಒಂದು ವಿಡಿಯೋಗಳು ಹಾಕಿಸ್ತೀನಿ ಬೇಕಾದ್ರೆ. ಅವನೇ ಹೇಳಿದ್ದಿದು. ಹಿಂಗೆ ಹಿಂದೂ ಒಂದ್ಸಲ ನನ್ನಿಂದ ತ್ರಾಸಾಗ್ಯದ ಅಂತ ಹೇಳಿ ಲೆಟರ್ ಬರೆದು ಓಡ್ ಹೋಗಿನ ಮನೆ ಬಿಟ್ಟು ನಸ್ಕಿನೊಳಗೆ ಓಡ್ ಹೋಗಿನು. ಇದು ಎಲ್ಲರಿಗೂ ಗೊತ್ತದ. ಬ್ಲ್ಯಾಕ್ ಮೇಲ್ ಮಾಡೋದು ನಂಗೆ ಬ್ಲ್ಯಾಕ್ ಮೇಲ್ ಮಾಡೋ ಸಲುವಾಗಿ ಇದು 2ನೇ ಸಲ ಒಂದು ಇದು ಕುತಂತ್ರ. ಫಸ್ಟ್ ಟೈಮ್ ಹಾಂಗ್ ಮಾಡ್ದ, 2ನೇ ಸಲ ಹಿಂಗ್ ಮಾಡ್ದ. ಮತ್ತು ಆ ವ್ಯಕ್ತಿ ಎಷ್ಟು ನೀಚನ ಅಂದ್ರೆ ಯಾವ ಕೃತ್ಯಕ್ಕೂ ಇಳಿತಾನೆ. ಅವನ ಹೆಂಡತಿ ಮಕ್ಕಳಿಗೆ ಬಳಸ್ತಾನೆ. ನಂಗೆ ಅದು ಭಾರಿ ನೋವದದು. ನನಗೆ ಬ್ಲ್ಯಾಕ್ ಮೇಲ್ ಮಾಡೋ ಸಲಕ, ನನಗೆ ಚೀಟಿಂಗ್ ಮಾಡೋ ಸಲುವಾಗಿ, ನನಗೆ ಮಾನ ಹಾನಿ ಮಾಡೋ ಸಲುವಾಗಿ ಅವನ ಹೆಂಡತಿ ಮಕ್ಕಳಿಗೆ ಸಂಪೂರ್ಣ ಬಳಸ್ತಕ್ಕಂಥ ಕೆಲಸ ಮಾಡ್ತಾನೆ. ಅವ ನೇರವಾಗಿ ಬರಲ್ಲ ಇವತ್ತು. ಹಾಗಾಗಿ ನಂಗೆ ಕಾನೂನಿನ ಮೇಲೆ ವಿಶ್ವಾಸದ. ಇದ್ರೊಳಗೆ 100ಕ್ಕೆ 100 ನಾನು ಪರಿಶುದ್ಧ ಇದ್ದೀನಿ. ಇದ್ರೊಳಗೆ ಜಯ ನನಗಾಗ್ತದ. 100ಕ್ಕೆ 100 ಅವನಿಗೆ ಕೋರ್ಟ್ ಜೈಲಿಗೆ ಕಳಿಸ್ತದೆ. ಧನ್ಯವಾದಗಳು.